ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಸೊಪ್ಪು ಸಾರು ಮಾಡ್ತಾಯಿದ್ದೇನೆ. ಇದಕ್ಕೆ ನಾನು ನಮ್ಮ ಮನೆ ಗಾರ್ಡನಲ್ಲಿ ಬೆಳೆದಂತಹ ನೆಲಬಸಳೆಯನ್ನು ಉಪಯೋಗ ಮಾಡ್ತಾಯಿದ್ದೇನೆ. ತುಂಬ ಪೌಷ್ಟಿಕಾಂಶಗಳನ್ನು ಹೊಂದಿರುವಂತಹ ನೆಲಬಸಳೆ ನಮ್ಮ ಸೇವಿಸಿದರೆ ಬಹಳ ಒಳ್ಳೆಯದು. ನೆಲಬಸಳೆ ಇಲ್ಲಾಂದರೆ ಇದರ ಬದಲಿಗೆ ನೀವು ಹರಿವೆ ಸೊಪ್ಪನ್ನು ಉಪಯೋಗ ಮಾಡ್ಬೋದು. ಒಂದು ಮುಷ್ಟಿಯಾಗುವಷ್ಟು ತಗೊಂಡಿದ್ದೇನೆ. ಫಸ್ಟ್ ಇದನ್ನು ಸ್ವಚ್ಛಗೊಳಿಸಿ ತೊಳೆದಿಟ್ಕೊಳ್ಬೇಕು. ನಂತರ ಸಣ್ಣ ಸಣ್ಣಗೆ ತುಂಡು ಮಾಡಿದ್ದರಾಯಿತು. ಸಾರು ಮಾಡಲಿಕ್ಕೆ ನಾನು ಒಂದು ಮುಷ್ಟಿಯಾಗುವಷ್ಟು ತೊಗರಿಬೇಳೆ, ಒಂದು ಮುಷ್ಟಿಯಾಗುವಷ್ಟು ಅಲಸಂದೆ ಕಾಳನ್ನು ತಗೊಂಡಿದ್ದೇನೆ. ಅಲಸಂದೆ ಕಾಳು ಇಲ್ಲಾಂದರೆ ತೊಗರಿಬೇಳೆನೇ ಜಾಸ್ತಿ ಹಾಕ್ಕೊಂಡ್ರಾಯ್ತು. ಇದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಇದಕ್ಕೆ ತುಂಡು ಮಾಡಿದಂತಹ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಒಂದು ತುಂಡು ಮಾಡಿದ ನೀರುಳ್ಳಿ, 1 ಇಂಚಿನಷ್ಟು ಉದ್ದದ್ದು ಶುಂಠಿ, 6-7 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಟೊಮೆಟೊವನ್ನು ತುಂಡು ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅರಶಿನ, 1 ಚಮಚ ಜೀರಿಗೆ, 1 ಚಮಚ ಮೆಣಸಿನ ಹುಡಿ, ಒಂದು ತುಂಡು ಮಾಡಿದಂತಹ ಕಾಯಿ ಮೆಣಸು, ಇನ್ನು ಅರ್ಧ ಚಮಚ ಆಗುವಷ್ಟು ಹಿಂಗಿನ ಪುಡಿ ಎಲ್ಲವನ್ನು ಸೇರಿಸಿ ಆದ ನಂತರ ಇದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿಟ್ಟು 3-4 ವಿಸಿಲ್ ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಬೇಕಾದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ತೆಳ್ಳಗೆ ಮಾಡೋದು ಬೇಡ, ಸ್ವಲ್ಪ ದಪ್ಪಗೆ ಇದ್ರೇ ಚೆನ್ನಾಗಿರ್ತದೆ ಇದು. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಖಾರ ಕಡಿಮೆ ಅಂದರೆ ಮೆಣಸಿನ ಹುಡಿ ಸೇರಿಸ್ಕೊಳ್ಬೋದು. ಅಷ್ಟೇ ಅಲ್ಲ, ನಿಮಗಿನ್ನು ಮಸಾಲೆ ಜಾಸ್ತಿ ಬೇಕಂದರೆ ಮನೆಯಲ್ಲಿ ಮಾಡಿದಂತಹ ಸಾಂಬಾರು ಪುಡಿ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಕುದಿ ಬರಿಸಿ ನಂತರ ಕೊನೆಯಲ್ಲಿ ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗಿನ ಪುಡಿ, ಒಂದು ಕೆಂಪು ಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟೆ. ಬಿಸಿ ಬಿಸಿ ಆದಂತಹ ರುಚಿಯಾದ ಸೊಪ್ಪು ಸಾರು ರೆಡಿ. ಮಾಡಲಿಕ್ಕೆ ತುಂಬ ಸುಲಭ ಇರುವಂತಹ ರೆಸಿಪಿ ಇದು. ಇನ್ನು ಈ ಸಾರು ಅನ್ನ, ದೋಸೆ, ಚಪಾತಿ ಹಾಗೆ ಮುದ್ದೆಗೂ ಹಾಕ್ಕೊಂಡು ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ. ತುಂಬ ಸುಲಭವಾದ ರೆಸಿಪಿಯನ್ನು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.